ದೇವರಾಜ ಹತ್ರ ಇಡೀ ಪೀರಿಯಡ್ನಲ್ಲಿ 75% ಅವರು ಕೂಡ ಇದ್ದೆ ನಾನು. ಯಾರದೇ ಮುಲಾಜು ಇರಲಿಲ್ಲ ಅವರಿಗೆ. ಉಳುವನೇ ಒಡೆಯ ಭೂಮಿ ಅಂತೇಳಿ ನಾವು ಇವತ್ತು ಮಾತನಾಡ್ತೀವಿ. ಅದರ ಇಂದಿನ ಪ್ರೇರಕ ಶಕ್ತಿ ದೇವರಾಜ ಅರಸವರಿಗೆ ಯಾರು ಅಂತೇಳಿ ಅಂದರೆ, ಹಿರಿಯ ಪತ್ರಕರ್ತ, ಜನಪ್ರಗತಿಯ ಮಾಜಿ ಸಂಪಾದಕರು ಆಗಿರ್ತಕ್ಕಂಥ ಕಲ್ಲೆ ಶಿವೋತ್ತಮರಾವ್ ಅವರು ಆಯ್ಕೆಯಾಗಿದ್ದಾರೆ. ಸ್ವಲ್ಪ ತಡವಾಗಿ ಅನ್ನೋದಕ್ಕಿಂತ ಅದು ಸರಿಯಾದ ಜನ್ರೇಷನಲ್ಲಿ ಸಿಗಲಿಲ್ಲ ಅಂತ ನಾನು ಹೇಳ್ತೀನಿ. ಕರ್ನಾಟಕ ಸರ್ಕಾರ ಕೊಡುವ ಪ್ರಮುಖ ಪ್ರಶಸ್ತಿಗಳಲ್ಲಿ ಮುಖ್ಯವಾದದ್ದು ಮಾಜಿ ಮುಖ್ಯಮಂತ್ರಿಗಳಾದ ಡಿ ದೇವರಾಜ ಅರಸು ಅವರ ಹೆಸರಿನಲ್ಲಿ ಇರುವಂತಹ ಪ್ರಶಸ್ತಿ. ಆ ಪ್ರಶಸ್ತಿಗೆ 2025 ಮತ್ತು 26ನೇ ಸಾಲಿಗೆ ಹಿರಿಯ ಪತ್ರಕರ್ತ, ಜನಪ್ರಗತಿಯ ಮಾಜಿ ಸಂಪಾದಕರು ಆಗಿರ್ತಕ್ಕಂಥ ಕಲ್ಲೆ ಶಿವೋತ್ತಮರಾವ್ ಅವರು ಆಯ್ಕೆಯಾಗಿದ್ದಾರೆ. ದಕ್ಷಿಣ ಕನ್ನಡದ ಅವಿಭಜಿತ ದಕ್ಷಿಣ ಕನ್ನಡದ ಭಾಗವಾಗಿದ್ದಂತಹ ಕಲ್ಯ ಎನ್ನುವ ಊರಿನ ಮೂಲದಿಂದ ಬಂದವರು ಕಲ್ಲೆ ಶಿವೋತ್ತಮರಾವ್. ಈಗ ಅದು ಉಡುಪಿ ಜಿಲ್ಲೆಯ ಭಾಗವಾಗಿದೆ. ಕಾರ್ಕಳ ತಾಲೂಕಿನಲ್ಲಿರ್ತಕ್ಕಂತಹ ಒಂದು ಪುಟ್ಟ ಗ್ರಾಮ. ಆ ಪುಟ್ಟ ಗ್ರಾಮದಿಂದ ಬಂದಂತಹ ಶಿವೋತ್ತಮರಾವ್ ಅವರು ಪತ್ರಿಕೋದ್ಯಮಕ್ಕೆ ಕಾಲಿಟ್ಟದ್ದು ಆಕಸ್ಮಿಕ ಏನಲ್ಲ. ಯಾಕೆ ಅಂತಂದರೆ, ಅವರ ತಂದೆಯವರಾದಂತಹ ಕಲ್ಲೆ ನಾರಾಯಣರಾಯರು ಕೂಡ ಪತ್ರಿಕೋದ್ಯಮದ ಹಾದಿಯಲ್ಲಿ ಸಾಕಷ್ಟು ಕಾಲ ಸವಿಸಿದ್ದರು. ನಮ್ಮ ತಂದೆಯವರು ಬೇರೆ ಬೇರೆ ಇಂಗ್ಲೀಷ್ ಪತ್ರಿಕೆಗಳಿಗೆ ಬರೀತಾ ಇದ್ದರು. ಮುಂದೆ ಸಂಯುಕ್ತ ಕರ್ನಾಟಕಕ್ಕೆ ಅವರು ಸೇರುವ ಮುಂಚೆ ಏನಾಯ್ತು ಅಂದರೆ, ಮಂಗಳೂರಲ್ಲಿ ನವಭಾರತಕ್ಕೆ ಅವರು ವರ್ಕಿಂಗ್ ಎಡಿಟರು. ಅವು ನಾನು ಅವಾಗ ಜಸ್ಟ್ 14 or 16 ಇಯರ್ಸ್. ತನ್ನ ಚಿಕ್ಕಂದಿನ ದಿನದಿಂದಲೇ ಕಲ್ಲೆ ಶಿವೋತ್ತಮರಾವ್ ಅವರಿಗೆ ಮನೆಯೇ ಒಂದು ರೀತಿ ಪತ್ರಿಕೋದ್ಯಮದ ಪಾಠಶಾಲೆಯಾಗಿತ್ತು. ಆ ಪಾಠಶಾಲೆಯಲ್ಲಿ ದಿನವೂ ಕೂಡ ಅಕ್ಷರಗಳನ್ನು ನೋಡ್ತಾ, ಬರೀತಾ, ಪ್ರೂಫನ್ನು ತಿದ್ದುತ್ತಾ, ಗ್ಯಾಲಿಗಳನ್ನು, ಅಚ್ಚು ಮೊಳೆಗಳನ್ನು ನೋಡ್ತಾ ಬೆಳೆದಂತಹ ಹುಡುಗ ಆ ಹಾದಿಯನ್ನೇ ಹಿಡಿದದ್ದು ಆಶ್ಚರ್ಯಕರ ಏನಲ್ಲ. ಆದರೆ ಎಲ್ಲಿ ಕಲ್ಲೆ ಶಿವೋತ್ತಮರಾವ್ ಅವರು ಮುಖ್ಯ ಆಗ್ತಾರೆ ಅಂತಂದರೆ, ಪತ್ರಿಕೋದ್ಯಮವನ್ನು ಸಾಮಾಜಿಕ ಬದಲಾವಣೆಗೆ ಒಂದು ಅಸ್ತ್ರವನ್ನಾಗಿ ರೂಪಿಸಿದರಲ್ಲ, ಅಲ್ಲಿ ಕಲ್ಲೆ ಶಿವೋತ್ತಮರಾವ್ ಅವರ ಪ್ರಾಮುಖ್ಯತೆ ಇರೋದು. ಯಾರು ಪತ್ರಿಕೋದ್ಯಮವನ್ನು ಇವತ್ತಿನ ದಿನಗಳಲ್ಲಿ ಅದನ್ನು ಆಡಳಿತದ ಪರವಾಗಿ ತಿರುಗಿಸಿದ್ದಾರೆ, ಅದನ್ನು ಉಳ್ಳವರ ಪರವಾಗಿ ತಿರುಗಿಸಿದ್ದಾರೆ, ಶ್ರೀಮಂತರ ಪರವಾಗಿ ತಿರುಗಿಸಿದ್ದಾರೆ, ಅಂತಹ ಸಂದರ್ಭದಲ್ಲಿ ಕಲ್ಲೆ ಶಿವೋತ್ತಮರಾವ್ ಅವರ ಪ್ರಾಮುಖ್ಯತೆ ಏನು ಅನ್ನೋದನ್ನು ಮನಗಾಣಬೇಕಾದದ್ದು ತೀರಾ ಅಗತ್ಯ ಇದೆ. ಅವರು ಸಿದ್ಧಾಂತಕ್ಕೆ ಬದ್ಧವಾಗಿ ನಡೆದಿದ್ದಾರೆ ಇಡೀ ಜೀವನ. ಒಂದು ಯಾವುದೇ ರೀತಿಯ ರಾಜಿಗಳಿಗೆ ಒಳಗಾಗಲಿಲ್ಲ ಅವರು ತಾನು ಯಾವ ರೀತಿ ಇದ್ದೀನೋ ಅದೇ ಥರ ಇರ್ತೀನಿ ಅಂತ ಹೇಳಿದ್ದಾರೆ, ಮಾಡಿದ್ದಾರೆ ಅದೇ ಥರ. ಒಂದು ಯಾರದೇ ಮುಲಾಜು ಇರಲಿಲ್ಲ ಅವರಿಗೆ. ಅದು ನಮಗೂ ಅದೇ ಥರ ನೋಡ್ಕೊಳ್ತಾ ಇದ್ರು, ಇಡೀ ಜಗತ್ತೂ ಅದೇ ಥರ ನೋಡ್ತಾ ಇದ್ದರು. ಒಂದು ರೀತಿಯಲ್ಲಿ ಅದನ್ನು ನಾನು ಕಲ್ತಿರೋದು, ಅವರಿಂದ ಪಾಠ ಕಲ್ತಿರೋದು. ಯಾಕೆ ಅಂತಂದರೆ, ಅದನ್ನು ಕಟ್ಟ ಕಡೆಯ ಒಬ್ಬ ಮನುಷ್ಯನ ಪರವಾಗಿ ಪತ್ರಿಕೋದ್ಯಮವನ್ನು ಮಾಡಬೇಕು ಅಂತ ಹೊರಟಿದ್ದು ಕಲ್ಲೆ ಶಿವೋತ್ತಮರಾವ್. ಅಷ್ಟೇ ಅಲ್ಲ, ಮಾಡಿ ತೋರಿಸಿದ್ದು ಕಲ್ಲೆ ಶಿವೋತ್ತಮರಾವ್. ಇವತ್ತಿನ ಕನ್ನಡದ ಪ್ರಮುಖ ಹೋರಾಟಗಾರರು, ಬರಹಗಾರರು, ಸಾಮಾಜಿಕ ಚಳುವಳಿಯ ಒಂದು ಆಳದಿಂದ ಬಂದವರು ಎಲ್ಲರೂ ಕೂಡ ಕಲ್ಲೆ ಶಿವೋತ್ತಮರಾವ್ ಅವರ ಒಂದು ಬೆನ್ನು ತಟ್ಟುವಿಕೆಯಿಂದ ಮುಂದೆ ಬಂದರು ಅನ್ನೋದು ಗಮನಿಸಬೇಕಾದಂತಹ ವಿಷಯ. ಸತ್ಯ ಮತ್ತು ಧರ್ಮ. ಸತ್ಯ ಅಂದ್ರೇನು? ಟ್ರೂ. ಧರ್ಮ ಅಂದ್ರೇನು? ಧಾರಯತೆ ಇದು ಧರ್ಮ. ಅವು ಎರಡು ಇರಬೇಕಂತ. ಆದರೆ ಗಾಂಧಿ ಎರಡು ಹೇಳುವಾಗ ಏನು ಅಂತಂದರೆ, ಅವು ಆ್ಯಸ್ ಓಲ್ಡ್ ಆ್ಯಸ್ ಹಿಲ್ಸ್, ಅಂದರೆ ಹಳೆಯ ಕಾಲದ ಗುಡ್ಡಗಳಷ್ಟು ಹಳೆಯದಾದ ಅಹಿಂಸೆ ಮತ್ತು ಧರ್ಮ ಅನ್ನೋದಕ್ಕೆ ನಾನು ಹೇಳಬೇಕಾ ಅಂತಂದರು. ನಮ್ಮ ರೈಟ್. ಕನ್ನಡದ ಪ್ರಖರ ಸಾಹಿತಿಗಳು, ಸಾಮಾಜಿಕ ಪ್ರಜ್ಞೆಯನ್ನು ತಂದುಕೊಟ್ಟವರು, ಸಾಹಿತ್ಯ ಮತ್ತು ಸಾಮಾಜಿಕ ಪ್ರಜ್ಞೆಯನ್ನು ಬೆಸುಗೆ ಹಾಕಿದವರಾದಂತಹ ದೇವನೂರು ಮಹಾದೇವ, ಬೆಸಗರಳ್ಳಿ ರಾಮಣ್ಣ, ಕಾಳೇಗೌಡ ನಾಗವಾರ,
ಕುಂ ವೀರಭದ್ರಪ್ಪ, ಹೀಗೆ ಅಸಂಖ್ಯಾತ ಬರಹಗಾರರನ್ನು ನಾನು ಹೆಸರಿಸಬಹುದು. ಇವರೆಲ್ಲರೂ ಕೂಡ ಜನಪ್ರಗತಿ ಅನ್ನುವ ಕಲ್ಲೆ ಶಿವೋತ್ತಮರಾವ್ ಅವರ ಸಂಪಾದಕತ್ವದ ಪತ್ರಿಕೆಯ ಅಂಗಳದಿಂದ ಎದ್ದು ಬಂದವರು ಅಂತಂದರೆ ಕಲ್ಲೆ ಶಿವೋತ್ತಮರಾಯರ ಮತ್ತು ಅವರು ರೂಪಿಸಿದ ಜನಪ್ರಗತಿ ಪತ್ರಿಕೆಯ ಕೊಡುಗೆ ಏನು ಅನ್ನೋದು ಅರ್ಥ ಆಗ್ತದೆ. ಕಲ್ಲೆ ಶಿವೋತ್ತಮರಾಯರು ಪ್ರಮುಖ ಪತ್ರಿಕೆಗಳಲ್ಲಿ ಕೂಡ ಕೆಲಸ ಮಾಡಿದರು. ಪ್ರಜಾವಾಣಿಯಲ್ಲಿ ಕೆಲಸ ಮಾಡಿದರು. ಆನಂತರದಲ್ಲಿ ಅವರು ರಾಜಕಾರಣದ ಒಳಗೆ ಕೂಡ ಒಂದು ಸಾಮಾಜಿಕ ಪ್ರಜ್ಞೆಯನ್ನು ಬೆಸುಗೆ ಹಾಕಬೇಕು ಅನ್ನುವ ಕಾರಣಕ್ಕಾಗಿ ಅವರು ರಾಜಕಾರಣದಲ್ಲಿ ಆಗ ಅತ್ಯಂತ ಸಾಮಾಜಿಕ ಬದಲಾವಣೆಗಳ ಹರಿಕಾರರಾಗಿದ್ದಂತಹ ಡಿ ದೇವರಾಜ ಅರಸು ಅವರ ಜೊತೆ ಕೈ ಜೋಡಿಸಿದರು. ಉಳುವನೇ ಒಡೆಯ ಭೂಮಿ ಅಂತೇಳಿ ನಾವು ಇವತ್ತು ಮಾತನಾಡ್ತೀವಿ. ಅದರ ಹಿಂದಿನ ಪ್ರೇರಕ ಶಕ್ತಿ ದೇವರಾಜ ಅರಸವರಿಗೆ ಯಾರು ಅಂತೇಳಿ ಅಂದರೆ ಅದ್ರ ಮೂಲ ಕಲ್ಲೆ ಶಿವೋತ್ತಮರಾವ್. ಆಗಿನ ಮುಖ್ಯಮಂತ್ರಿಗಳಾಗಿದ್ದಂಥ ದೇವರಾಜ ಅರಸು ಅವರೇ ಕಲ್ಲೆ ಶಿವೋತ್ತಮರಾವ್ ಅವರ ಮನೆಗೆ ಹೋಗ್ತಾಯಿದ್ರು, ಅವರ ಸಲಹೆಗಳನ್ನು ಕೇಳ್ತಾಯಿದ್ರು. ಅಂಥ ಕಾಲಘಟ್ಟದಿಂದ ಇಲ್ಲಿವರೆಗೆ ಅವರು ನಡ್ಕೊಂಡು ಬಂದಂಥ ಹಾದಿ ಯಾವತ್ತೂ ಕೂಡ ಪತ್ರಿಕೋದ್ಯಮಕ್ಕೆ ಒಂದು ಸಣ್ಣ ಕಪ್ಪು ಚುಕ್ಕೆಯನ್ನು ಕೂಡ ತಂದವರಂತಾರಲ್ಲ. ಇದಲ್ಲದೆ ಅವತ್ತಿನ ಒಂದು ಹಿಂದುಳಿದ ಜನಾಂಗಕ್ಕೆ ಆಶಾಕಿರಣವಾಗಿದ್ದಂತಹ KH ರಂಗನಾಥ್ ಅವರ ಜೊತೆ ಸೇರಿ ಈ ಇಬ್ಬರಿಗೂ ಕೂಡ ಪತ್ರಿಕೋದ್ಯಮದ ಹೊಳಹುಗಳನ್ನು ನೀಡುತ್ತಲೇ ಅದರ ಜೊತೆಗೆ ಸಾಮಾಜಿಕ ಪ್ರಜ್ಞೆ ಮತ್ತು ಸಮಾಜಪರವಾದಂತಹ ಸರ್ಕಾರದ ನಿಲುವು ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಟ್ಟದ್ದು, ಅರಿವು ಮಾಡಿಕೊಟ್ಟದ್ದು ಕಲ್ಲೆ ಶಿವೋತ್ತಮರಾಯರು. ಈ ಪ್ರಶಸ್ತಿ ಅದು ಇದು ಅಂತ ಅದ್ರ ಹಿಂದೆ ಬೀಳಲೂ ಇಲ್ಲ, ಯಾವತ್ತೂ ಕೇಳಲೂ ಇಲ್ಲ. ಮೊದಲು ಬೇಡ ಅಂತಿದ್ರು, ಇವಾಗ ಕೊನೆಗೂ ಒಂದೆರಡಕ್ಕೆ ಒಪ್ಪಿದ್ದಾರೆ. ಅದು ಒಂದು ರೀತಿಯಲ್ಲಿ ಖುಷಿನೇ, ಯಾಕೆಂದರೆ ಒಂದು ರೀತಿಯಲ್ಲಿ ಅವ್ರಿಗೊಂದು ರೆಕಗ್ನಿಷನ್ ಸಿಕ್ತು ಅಂತ ಹೇಳ್ಬೋದು. ಸ್ವಲ್ಪ ತಡವಾಗಿ ಅನ್ನೋದಕ್ಕಿಂತ ಅದು ಸರಿಯಾದ ಜನ್ರೇಷನಲ್ಲಿ ಸಿಗಲಿಲ್ಲ ಅಂತ ನಾನು ಹೇಳ್ತೀನಿ. ಈಗಿನ ಜನ್ರೇಷನ್ಗೆ ಆಗ ಹೇಗಿತ್ತು ಏನಿತ್ತು ಅಂತ ಯಾರಿದ್ರು ಅನ್ನೋದು ಅದು ತುಂಬ ಹಿಂದಿನ ವಿಷಯ ಅಂತ ಆಗೋಗ್ಬಿಡುತ್ತೆ. ಆ ರೀತಿಯಲ್ಲಿ ಬಹುಶಃ ಸ್ವಲ್ಪ ತಡ ಆಯ್ತೇನೋ ಅಂತ ಅನಿಸುತ್ತೆ. ತಡವಾಗಿಯೂ ಆದರೂ ಸರ್ಕಾರ ದೇವರಾಜ ಅರಸು ಅವರ ಪ್ರಶಸ್ತಿಯನ್ನು ಕೊಡಮಾಡ್ತಾ ಇರೋಂಥದ್ದು ನಿಜಕ್ಕೂ ಕೂಡ ಅಭಿನಂದನೀಯ. ನಾವೆಲ್ಲರೂ ಅವರಿಗೆ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಅವರಿಗೆ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ವಿ. ಇವತ್ತಿಗೂ ಕೂಡ ಎಲ್ಲರೂ ನೆನಪಿಸಿಕೊಳ್ಳೋದು ಅವರು ಒಂದು ಹಿಂದುಳಿದ ವರ್ಗಗಳಿಗೆ ಸಂಬಂಧಪಟ್ಟಂಥ ಬರಿತಾ ಇದ್ದಂತಹ ಹರಿತವಾದ ಲೇಖನಗಳ ಮೂಲಕ. ಅವರು ಅಂಬೇಡ್ಕರ್ ಅವರನ್ನು ಕಂಡಿದ್ದರು, ಪೆರಿಯಾರ್ ಅವರನ್ನು ಕಂಡಿದ್ದರು, ಅವರೆಲ್ಲರ ಜೊತೆ ಮಾತುಕತೆ ನಡೆಸಿದ್ದರು, ಮಂಥನ ನಡೆಸಿದ್ದರು. ಹೀಗಾಗಿ ಅವರ ಹರಿತವಾದ ನೋಟ ಏನಿತ್ತು ಹಿಂದುಳಿದ ವರ್ಗಗಳ ಬಗ್ಗೆ, ಅದು ಸಾಮಾಜಿಕ ಎಲ್ಲರಿಗೂ ಕೂಡ ಒಂದು ಹೊಳಹುಗಳನ್ನು ನೀಡುವಂತಹ ನೋಟ ಆಗಿತ್ತು. ಅವರು ಬರಿತಾ ಇದ್ದಂತಹ ಸಂಪಾದಕೀಯಗಳೇನಿತ್ತು, ಆ ಸಂಪಾದಕೀಯಗಳೇ ಒಂದು ರೀತಿಯಲ್ಲಿ ಒಂದು ಸಮಾಜಕ್ಕೆ ಅಜೆಂಡಾವನ್ನು ಅದು ನಿರ್ಧರಿಸಿಕೊಡ್ತಾ ಇತ್ತು ಅಂತ ಆ ಕಾಲದ ಎಲ್ಲರೂ ನೆನಪಿಸಿಕೊಳ್ತಾರೆ. ಒಂದು ದೊಡ್ಡ ವ್ಯತ್ಯಾಸ ಏನು ಅಂದರೆ, ಮನೆಯಲ್ಲಿ ಯಾವತ್ತಿದ್ರೂ ಯಾವಾಗಿದ್ದರೂ ಪುಸ್ತಕಗಳು. ನಮಗೆ ಸಣ್ಣವರಿದ್ದಾಗಿಂದನೂ ಪುಸ್ತಕಗಳು ಅಂದರೆ ಅದೊಂಥರ ನಾರ್ಮಲ್ ಅಂತ ಹೇಳ್ಬೋದು. ಆ ರೀತಿ ಇತ್ತು. ಪುಸ್ತಕಗಳು ಏನೋ ಒಂದು ತಲೆಗೆ ತುರುಕಬೇಕಾದ ಅಥವಾ ಏನೋ ಪುಷ್ ಮಾಡಬೇಕಾದಂಥ ವಿಷಯ ಇರಲಿಲ್ಲ, ನಾರ್ಮಲ್ ಅಂತ ಹೇಳ್ಬೋದಿತ್ತು. ಅದು ಒಂದು. ಎರಡನೇದಾಗಿ ಸೋಷಿಯಲ್ ಅಥವಾ ರಾಜಕೀಯ ಆಗುಹೋಗುಗಳ ಬಗ್ಗೆ ಬಹುಶಃ ಮನೆಯಲ್ಲಿ ಭಾಳಷ್ಟು ಜಾಸ್ತಿನೇ ಗೊತ್ತಾಗ್ತಿತ್ತು ಅಂತ ಅನ್ಕೋಬೋದೇನೋ. ನಾನು ಸುಮಾರು 10 ವರ್ಷ 12 ವರ್ಷಕ್ಕೆ ಇಂಡೋ ಪಾಕಿಸ್ತಾನ ಯುದ್ಧ ಆಯ್ತಲ್ಲ, 10 ವರ್ಷದವನಿಗೆ ಅದು ಸಾಕಷ್ಟು ಗೊತ್ತಿತ್ತು ಅದೇನು ಅಂತ. ಬಹುಶಃ ಇಂಥದ್ದೆಲ್ಲ ತಂದೆಯ ಕಾರಣದಿಂದಾಗಿ ಹೊರತು ಹಾಗೆ ಹೀಗೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅಂದರೆ ಬೇರೆಯವ್ರಿಗೂ ನಮಗೂ ಬಹುಶಃ ಅದೊಂದು ದೊಡ್ಡ ವ್ಯತ್ಯಾಸ. ಎರಡನೇದಾಗಿ ನಾವು ಏನೇನು ಮಾಡಬೇಕು ಅಂತ ನಾವು ಏನು ಅಂದ್ಕೊಳ್ತೀವೋ ಅದನ್ನು ನೀವು ಮಾಡಿ ಅಂತ ಹೇಳಿದ್ರು. ನಾನು ಜರ್ನಲಿಸ್ಟ್ ಇರ್ಬೋದು, ಪತ್ರಕರ್ತ ಇರ್ಬೋದು, ಆದರೆ ನೀವು ಅದೇ ಆಗಬೇಕು ಅನ್ನೋ ಇದು ಆ ಥರ ಏನು ಫೋರ್ಸ್ ಅಂತ ಏನೂ ಮಾಡಲಿಲ್ಲ. ನೀವಾಗೆ ಬೆಳೀರಿ ಅಂತ ಆ ರೀತಿಯ ಸ್ವಾತಂತ್ರ್ಯ ನಮಗಿತ್ತು. ಜನಪ್ರಗತಿ ನಾನಿದ್ದ ಕಾಲಕ್ಕೆ ಕೆಲವು ವಿಷಯಗಳಲ್ಲಿ ಭಾಳ ಚೆನ್ನಾಗಿ ಅದು ಬಂತು, ಎಲ್ಲ ಆಯಿತು. ಆಮೇಲೆ ನೆಕ್ಸ್ಟು ಜನಪ್ರಗತಿ ಹೋಗಲಿ, ನಾನು ನನ್ನದೇ ಒಂದು ಶುರು ಮಾಡಿದೆ.
ಹಿಂದ್ ವಿದ್ಯಾರ್ಥಿ ಯುವಕ ಸಮ್ಮೇಳ ಅಂದರೆ ಈ ಎಲ್ಲರಲ್ಲಿ ಸಮ್ಮೇಳನ ಅಂತ ಹಾಕ್ಯಾರೆ ಅಲ್ಲ, ಸಮ್ಮೇಳ ಅಂದರೆ ಅವರು ಸಮ್ಮಿಳಿತರಾಗಿ ಎಲ್ಲ ಮಾಡಬೇಕು ಅಂತ. ಜನಪ್ರಗತಿಯನ್ನು ಆಗಿನ ಮಾಲೀಕರಾಗಿದ್ದಂತಹ ಸಂಪಾದಕರಾಗಿದ್ದಂತಹ BN ಗುಪ್ತಾ ಅವರಿಂದ ಪಡ್ಕೊಂಡಂತಹ ಕಲ್ಲೇ ಶಿವೋತ್ತಮರಾವ್ ಜನಪ್ರಗತಿ ಅನ್ನುವುದನ್ನು ಒಂದು ರೀತಿ ದೊಡ್ಡ ಬದಲಾವಣೆಗೆ ಒಳಪಡಿಸಿದರು. ಇನ್ನು ಈಗಿನ ಕಾಲದವರಿಗೆ ಸರಳವಾಗಿ ಹೇಳಬೇಕು ಅಂತಂದರೆ, ಲಂಕೇಶ್ ಪತ್ರಿಕೆಯನ್ನು ನಾವು ಹೇಗೆ ಸಮಾಜವನ್ನು ತಿದ್ದಿದ ಒಂದು ಪತ್ರಿಕೆ ಅಂತ ಭಾವಿಸ್ತೇವೆ, ಅಂತಹ ಕೆಲಸವನ್ನು P. ಲಂಕೇಶ್ ಅವರಿಗೂ ಮುಂಚೆ, ಲಂಕೇಶ್ ಪತ್ರಿಕೆಗೂ ಮುಂಚೆ ಅಂತಹದ್ದೇ ಕೆಲಸವನ್ನು ಮಾಡಿದ್ದು ಈ ಪತ್ರಿಕೆ ಜನಪ್ರಗತಿ. ಕಲ್ಲೇ ಶಿವೋತ್ತಮರಾವ್ ತುಂಬ ದೊಡ್ಡ ಓದುಗರು. ಅವರ ವಿಶಾಲವಾದ ಓದು ಏನಿತ್ತು, ಅದರಿಂದಾಗಿ ಅವರು ಪಡೆದುಕೊಂಡಂತಹ ಜ್ಞಾನ ಏನಿತ್ತು, ಆ ಮೂಲಕ ಅವರು ಅನೇಕ ಬರಹಗಾರರನ್ನು ರೂಪಿಸಿದರು. ಸಾಹಿತ್ಯ ಮತ್ತು ಸಮಾಜವನ್ನು ಬೆಸುಗೆ ಹಾಕಿದರು, ಕಲೆ ಮತ್ತು ಸಮಾಜವನ್ನು ಬೆಸುಗೆ ಹಾಕಿದರು, ಹೋರಾಟ ಹಾಗೂ ಸಮಾಜವನ್ನು ಬೆಸುಗೆ ಹಾಕಿದರು. ಹೀಗೆ ಕಲ್ಲೇ ಶಿವೋತ್ತಮರಾವ್ ಅನೇಕ ರಂಗಗಳಲ್ಲಿ ದುಡಿದರು. D. ದೇವರಾಜ್ ಅರಸು ಅವರಿಗೆ ಅವರು ಮಾಡುತ್ತಿದ್ದಂತಹ ಪ್ರಖರವಾದ ಭಾಷಣಗಳಿಗೆ ಒಂದು ರೀತಿ ಉತ್ತಮವಾದಂತಹ ಒಂದು ಗರಿಯನ್ನು ಕೊಡ್ತಾ ಇದ್ದದ್ದು ಕಲ್ಲೇ ಶಿವೋತ್ತಮರಾವ್. ಜನಪ್ರಗತಿ ಅದು ಅನೇಕ ಹೋರಾಟಗಳ ಸಾಕ್ಷಿ, ಜನರ ಸಾಕ್ಷಿ ಪ್ರಜ್ಞೆ ಅಂತಲೇ ಅದನ್ನು ಕರೀಬಹುದು. ಕಲ್ಲೇ ಶಿವೋತ್ತಮರಾಯರು ಅನೇಕ ಸರ್ಕಾರಗಳನ್ನು ಕಂಡವರು, ಅದರ ಏಳುಬೀಳುಗಳನ್ನು ಕಂಡವರು. ಹಾಗಾಗಿಯೇ ಅವರು ಒಂದು ದ್ರಾವಿಡ ರೀತಿಯ ಹೋರಾಟ ಹುಟ್ಟಬೇಕು, ದ್ರಾವಿಡ ಜಗತ್ತು ಅದು ಮುಂಚೂಣಿಗೆ ಬರಬೇಕು ಅಂತ ಸಾಕಷ್ಟು ಶ್ರಮ ವಹಿಸಿದವರು. ಹಾಗಾಗಿಯೇ ಅವರನ್ನು ಹಿಂದುಳಿದ ವರ್ಗಗಳ ಹರಿಕಾರ ಅಂತ ಎಲ್ಲರೂ ಹೇಳ್ತಾರೆ. ಅಷ್ಟೇ ಅಲ್ಲ, ಪತ್ರಿಕೋದ್ಯಮ ಅನ್ನೋದು ಹೇಗೆ ಇರಬೇಕು ಅನ್ನೋದನ್ನು ಕೂಡ ಅವರು ತೋರಿಸಿಕೊಟ್ಟಿದ್ದಾರೆ. ಅವರು ಈಗ 95 ವರ್ಷ. ಈ 95ನೆಯ ವರ್ಷದಲ್ಲಿಯೂ ಕೂಡ ಹರಿತವಾದ ಚಿಂತನೆಯನ್ನು ಈಗಲೂ ಇಟ್ಟುಕೊಂಡಿರುವವರು. ಈಗಲೂ ಕೂಡ ಅವರು ಒಂದು ರೀತಿ ಅನೇಕ ದಶಕಗಳ ಒಂದು ನೆನಪಿನ ಗಣಿ. ಅಷ್ಟೇ ಅಲ್ಲ, ಅನೇಕ ಪತ್ರಿಕೋದ್ಯಮದ ಏಳು ಬೀಳುಗಳ ಒಂದು ರೀತಿಯ ಸಾಕ್ಷಿ. ಹಾಗಾಗಿಯೇ ಕಲ್ಲೇ ಶಿವೋತ್ತಮರಾಯರಿಗೆ ಅವರು ರೂಪಿಸಿದ ಹೋರಾಟಕ್ಕೆ, ಅವರು ಕೊಟ್ಟ ಸಾಮಾಜಿಕ ನೋಟಕ್ಕೆ D. ದೇವರಾಜ ಅರಸು ಅವರ ಹೆಸರಿನ ಈ ಪ್ರಶಸ್ತಿ ಬಂದಿರೋದು ಅವರಿಗೆ ಅಷ್ಟೇ ಅಲ್ಲ, ಆ ಪ್ರಶಸ್ತಿಗೂ ಕೂಡ ಗೌರವ ತಂದುಕೊಟ್ಟಿದೆ.